ಇದೇ ಜೂನ್ 7ನೇ ತಾರೀಕಿನಂದು ಭಾನು ಸಪ್ತಮಿ ಆದರೆ ಇದೆ. ಭಾನು ಸಪ್ತಮಿಯ ಮಹತ್ವ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೇ ತಿಂಗಳು ಜೂನ್ 7ನೇ ತಾರೀಕಿನಂದು ಭಾನು ಸಪ್ತಮಿ ದಿನ ಆದರೆ ಇರ್ತಕ್ಕಂಥದ್ದು. ಸೂರ್ಯಗ್ರಹಣದಷ್ಟೇ ಶಕ್ತಿಶಾಲಿಯಾಗಿರ್ತಕ್ಕಂತಹ ಇದೇ ಭಾನು ಸಪ್ತಮಿ ಜೂನ್ 7ನೇ ತಾರೀಕು ಭಾನುವಾರ ದಿನದಂದು ಇರ್ತಕ್ಕಂಥದ್ದು. ಈ ದಿನದಂದು ನೀವು ಯಾವುದೇ ಒಂದು ಪರಿಹಾರವನ್ನು, ಯಾವುದೇ ಒಂದು ಪೂಜಾ ಫಲಗಳನ್ನು, ಯಾವುದೇ ಒಂದು ಮಂತ್ರಗಳನ್ನು ಪಠನೆ ಮಾಡೋದ್ರ ಮೂಲಕ ನಿಮಗೆ ಹೆಚ್ಚು ಪುಣ್ಯ ಸಿಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ನೋಡಿ, ಸಪ್ತತಿಥಿ ಭಾನುವಾರದಂದು ಬಂದರೆ ಅದನ್ನು ನಾವು ಭಾನು ಸಪ್ತಮಿ ಎಂದು ಕರೆಯಲಾಗುತ್ತೆ. ಸೊ ಆ ರೀತಿ ಭಾನು ಸಪ್ತಮಿ ಇದೇ ಜೂನ್ 7ನೇ ತಾರೀಕಿನಂದು ಇರ್ತಕ್ಕಂಥದ್ದು. ಸೊ ಇದೇ ದಿನದಂದು ಸೂರ್ಯದೇವರ ಆರಾಧನೆಯನ್ನು ನೀವು ಮಾಡಿದರೆ ನೀವು ಬ್ರಹ್ಮಲೋಕ, ಇಂದ್ರಲೋಕ ಮತ್ತು ಶಿವಲೋಕವನ್ನು ಸೇರ್ತಕ್ಕಂತಹ ಪುಣ್ಯ ನಿಮ್ಮದಾಗುತ್ತೆ. ಅದೇ ರೀತಿ ನಿಮಗೆ ವಿದ್ಯೆಯ ಅವಶ್ಯಕತೆ, ವಿದ್ಯೆ ಪ್ರಾಪ್ತಿಯಾಗುತ್ತೆ. ಧನದ ಅವಶ್ಯಕತೆ ಇದ್ದರೆ ಧನ ಪ್ರಾಪ್ತಿಯಾಗುತ್ತೆ. ಸಂತಾನದ ಅವಶ್ಯಕತೆ ಇದ್ದರೆ ಸಂತಾನ ಪ್ರಾಪ್ತಿಯಾಗುತ್ತೆ. ಅದೇ ರೀತಿ ಭೂಮಿಯ ಅವಶ್ಯಕತೆ ಇದ್ದರೆ ನಿಮಗೆ ಭೂಮಿನೂ ಸಹ ಪ್ರಾಪ್ತಿಯಾಗುತ್ತೆ. ಆ ಕಾರಣದಿಂದಾಗಿ ಜೂನ್ 7ನೇ ತಾರೀಕಿನಂದು ಭಾನುವಾರ, ಭಾನು ಸಪ್ತಮಿಯ ದಿನದಂದು ಸೂರ್ಯದೇವರ ಆರಾಧನೆಯನ್ನು ಮಾಡಿ. ಇನ್ನೊಂದು ಮಾಹಿತಿ ಏನಂತಂದರೆ, ಸ್ನಾನ ಮಾಡುವ ಮುನ್ನ ನೀವು ಈ ಒಂದು ಮುಖ್ಯ ಕೆಲಸವನ್ನು ಮಾಡಬೇಕಾಗಿರುತ್ತೆ. ಬನ್ನಿ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊತಾ ಹೋಗೋಣ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪೂರ್ವ ದಿಕ್ಕಿನಲ್ಲಿ ಒಂದು ಮಣಿಯನ್ನು ಹಾಕಿ, ಚಿಕ್ಕದಿರ್ತಕ್ಕಂತಹ ಒಂದು ಮಣಿಯನ್ನು ಹಾಕಿ, ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ವೃತ್ತಾಕಾರದ ಚಿಕ್ಕದು ಒಂದು ರಂಗೋಲಿಯನ್ನು ಹಾಕಿ ಅದರ ಮೇಲೆ. ನಂತರ ಆ ಒಂದು ರಂಗೋಲಿಗೆ ಅರಿಶಿನ ಕುಂಕುಮವನ್ನು ಇಡಿ. ಅದರ ಮೇಲೆ ದರ್ಬೆ ಅಥವಾ ಗರಿಕೆಯನ್ನು ಇಡಬೇಕಾಗಿರುತ್ತೆ. ಇಟ್ಟ ನಂತರ ನೀರು ತುಂಬಿದ ಬಿಂದಿಗೆಯನ್ನು ಅದರ ಮೇಲೆ ಇಡಬೇಕಾಗಿರುತ್ತೆ. ಇಟ್ಟ ನಂತರ ಆ ನೀರಿಗೆ ಕೆಂಪು ಬಣ್ಣದ ಪುಷ್ಪಗಳನ್ನು ಹಾಕಬೇಕು. ಕೆಂಪು ಬಣ್ಣದ ಪುಷ್ಪಗಳು ಅಂತಂದರೆ ದಾಸವಾಳ ಆಗಿರ್ಬೋದು, ಗುಲಾಬಿ ಹೂಗಳು, ಒಟ್ಟಿನಲ್ಲಿ ಕೆಂಪು ಬಣ್ಣದ ಪುಷ್ಪಗಳನ್ನು ನೀವು ಆ ಒಂದು ನೀರಿಗೆ ಹಾಕಬೇಕು. ಹಾಕಿದ ನಂತರ ಸೂರ್ಯದೇವರ ಆರಾಧನೆಯನ್ನು ಮಾಡಿ, ಜಪ ಮಾಡಿ, ನಿಮ್ಮ ಕೋರಿಕೆಗಳನ್ನು ಹೇಳಿ ಮನಸ್ಸಿನಲ್ಲೇ ಜಪ ಮಾಡಿ. ಅದಾದ ನಂತರ 5ರಿಂದ 10 ನಿಮಿಷ ಆ ಒಂದು ಬಿಂದಿಗೆಯನ್ನು ಹಾಗೇ ಬಿಡಿ. ಸೊ ಅದಾದ ನಂತರ ಸ್ನಾನದ ನೀರಿಗೆ ಆ ಬಿಂದಿಗೆಯಲ್ಲಿರ್ತಕ್ಕಂತಹ ನೀರಿರುತ್ತಲ್ಲ ಅದನ್ನು ಹಾಕಿಕೊಂಡು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೆರೆಸ್ಕೊಂಡು ನೀವು ಸ್ನಾನವನ್ನು ಮಾಡಬೇಕಾಗಿರುತ್ತೆ. ಸ್ನಾನ ಆದ ನಂತರ ಅದರಲ್ಲಿ ಉಳಿದಿರುತ್ತಲ್ಲ ನೀರು ಬಿಂದಿಗೆಯಲ್ಲಿ, ಆ ನೀರನ್ನು ವೀಳ್ಯದೆಲೆ ಅಥವಾ ಮಾವಿನ ಎಲೆಯ ಮೂಲಕ ಮನೆಯೆಲ್ಲ ಸಿಂಪಡಿಸಬೇಕಾಗಿರುತ್ತೆ. ಇದರ ಮೂಲಕ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಎಲ್ಲ ಹೋಗಿ ಸಕಾರಾತ್ಮಕ ಶಕ್ತಿಯಾದರೆ ಮೂಡುತ್ತೆ. ಸೊ ನಂತರ ಮನೆಯಿಂದ ಹೊರಬಂದು, ನಿಮ್ಮ ಮನೆಯಿಂದ ಈಚೆ ಬರ್ತಿರಲ್ವ, ಬಂದ ನಂತರ ನಿಮಗೆ ಪೂರ್ವ ದಿಕ್ಕಿ ಕಡೆಗೆ ಯಾವುದಾದ್ರೂ ಗಿಡ ಇದ್ದರೆ ಆ ಗಿಡಕ್ಕೆ ದೇವರನ್ನು ಪೂಜಿಸುತ್ತಾ ಆ ಒಂದು ನೀರಿರುತ್ತಲ್ವ ಆ ನೀರನ್ನು ಅದಕ್ಕೆ ಹಾಕಬೇಕಾಗಿರುತ್ತೆ. ನಂತರ ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನು ತಗೊಂಡ ನಂತರ ಅದಕ್ಕೆ ಕೆಂಪು ಮೆಣಸಿನ ಬೀಜಗಳನ್ನು ಹಾಕಿ ಸ್ವಲ್ಪ. ಅದಾದ ನಂತರ ಕೆಂಪು ಪುಷ್ಪಗಳನ್ನು ಹಾಕಿ, ಕುಂಕುಮ ಬೆರೆಸಿದ ಅಕ್ಷತೆ ಕಾಳುಗಳನ್ನು ಅದಕ್ಕೆ ಹಾಕಿ ಅದನ್ನು ಪೂರ್ವ ದಿಕ್ಕಿನ ಗಿಡಕ್ಕೆ ಹಾಕಬೇಕಾಗಿರುತ್ತೆ. ಇದ್ರ ಮೂಲಕನೂ ಸಹ ಮನೆಯಲ್ಲಿ ಅಪಾರವಾದ ಅಭಿವೃದ್ಧಿ, ಅದೃಷ್ಟ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ನಂತರ ಮನೆಯ ಪೂರ್ವ ದಿಕ್ಕಿನಲ್ಲಿ ನಂತರ ಪ್ರತ್ಯೇಕವಾಗಿರ್ತಕ್ಕಂತಹ ದೀಪವನ್ನು ಹಚ್ಚಬೇಕಾಗಿರುತ್ತೆ. ಅದು ಸಹ ಪೂರ್ವ ದಿಕ್ಕಿನಲ್ಲಿ. ಓಕೆನಾ? ಸೊ ನೀವು ಆಸ್ತಿ, ಹಣಕಾಸು ಎಲ್ಲನೂ ಸಹ ಅಭಿವೃದ್ಧಿ ಆಗುತ್ತೆ ಈ ರೀತಿ ಪೂರ್ವ ದಿಕ್ಕಿನಲ್ಲಿ ದೀಪವನ್ನು ಹಚ್ಚೋದ್ರ ಮೂಲಕ. ಓಕೆನಾ? ಸೊ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಿ ಪೂರ್ವ ದಿಕ್ಕಿನಲ್ಲಿ, ಮಣ್ಣಿನ ದೊಡ್ಡ ದೀಪವನ್ನು ಹಾಕಿ ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ 12 ಬತ್ತಿಗಳನ್ನು ಸೇರಿಸಿ ನೀವು ದೀಪವನ್ನು ಹಚ್ಚಬೇಕಾಗಿರುತ್ತೆ. 12 ಬತ್ತಿಗಳು ಸಹ ಹಚ್ಚಿರೋ ಥರ ನೋಡ್ಕೊಳ್ಳಿ. ನಂತರ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ, ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ, ಅದೇ ರೀತಿ ರಾತ್ರಿ 8 ಗಂಟೆಯಿಂದ 9 ಗಂಟೆ. ಈ ಸಮಯಗಳಲ್ಲಿ ಕೆಂಪು ಬಣ್ಣದ ವಸ್ತ್ರದಲ್ಲಿ ಗೋಧಿಯನ್ನು ಸ್ವಲ್ಪ ಹಾಕಿ ಅದನ್ನು ಕಟ್ಟಿ ಯಾರಿಗಾದರೂ ದಾನದ ಮೂಲಕ ನೀವು ನೀಡ್ಬೋದಾಗಿರುತ್ತೆ. ಅಥವಾ
ನೆನೆಸಿದ ಗೋಧಿಗೆ ಬೆಲ್ಲವನ್ನು ಬೆರೆಸಿ ಗೋಮಾತೆಗೆ ನೀವು ತಿನ್ನಿಸಬಹುದಾಗಿರುತ್ತೆ. ಸೊ ಈ ರೀತಿ ಮಾಡೋದ್ರ ಮೂಲಕನೂ ಸಹ ಅಪಾರವಾದ ಅಭಿವೃದ್ಧಿ ಆಗುತ್ತೆ ನಿಮಗೆ. ಸೊ ನಂತರ ಉಪವಾಸ ಮಾಡ್ತಕ್ಕಂಥವರು ಈ ದಿನ ಉಪವಾಸವನ್ನು ಮಾಡ್ಬೋದಾಗಿರುತ್ತೆ. ಜೂನ್ 7ನೇ ತಾರೀಕಿನಂದು ಭಾನು ಸಪ್ತಮಿಯ ದಿನದಂದು ಓಕೆನಾ. ಉಪವಾಸ ಬಿಡುವಾಗ ರಾತ್ರಿ ಗೋಧಿ ಹಿಟ್ಟಿನಿಂದ ಅಥವಾ ಗೋಧಿಯಿಂದ ಮಾಡಿರ್ತಕ್ಕಂತಹ ಪದಾರ್ಥವನ್ನು ಸೇವನೆ ಮಾಡಬೇಕಾಗಿರುತ್ತೆ. ಇದೇ ದಿನದಂದು ಅಂತಂದರೆ ಭಾನು ಸಪ್ತಮಿಯ ದಿನದಂದು ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಿಮ್ಮ ಹತ್ತಿರ ಸೂರ್ಯ ದೇವರ ದೇವಾಲಯ ಇದ್ರೆ ಈ ಒಂದು ಮಂತ್ರವನ್ನು ಜಪ ಮಾಡ್ತಾನೆ ಇರಿ. ನಂತರ ಅರುಣಾಯ ನಮಃ. ಕೊನೆಯದಾಗಿ ಒಂದು ಕರ್ಪೂರವನ್ನು ತಗೊಂಡ ನಂತರ ಅದಕ್ಕೆ 2 ಲವಂಗಗಳನ್ನು ಹಾಕಿ ಆರತಿಯನ್ನು ಬೆಳಗಿಸಿ ಸೂರ್ಯದೇವರಿಗೆ ಪೂಜೆಯನ್ನು ಮಾಡಿ. ಇದು ಅಧಿಕ ಮಾಸದಂದು ಮಾಡ್ತಕ್ಕಂತಹ ಪೂಜಾ ಕಾರ್ಯಗಳು ಆ್ಯಂಡ್ ಎಲ್ಲ ಮಾಹಿತಿಯಾಗಿರುತ್ತೆ. ಇದು ಜೂನ್ 7ನೇ ತಾರೀಕು ಭಾನು ಸಪ್ತಮಿಯ ದಿನದಂದು ಮಾಡ್ತಕ್ಕಂತಹ ಪೂಜಾ ಕಾರ್ಯಗಳಾಗಿರುತ್ತೆ. ಸೊ ಇದೇ ರೀತಿ ಇನ್ನೂ ಹಲವಾರು ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.